Hey guys, welcome back to the video show. Guys, ನಿನ್ನೆ ಆಗಿದ್ದು ಪಾಕಿಸ್ತಾನ ವರ್ಸಸ್ ಶ್ರೀಲಂಕಾ. ಗೈಸ್, ಪಾಕಿಸ್ತಾನ ಗೆದ್ದಿದ್ರು ಮ್ಯಾಚ್ ನ, ಔಟ್ ಆಫ್ ದಿ ಟೂರ್ನಮೆಂಟ್ ಆಗಿದ್ದಾರೆ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಬೇಕಂದ್ರೆ ಪವನ್ ಹೆಂಗಿತ್ತು ಪವನ್ ಮ್ಯಾಚ್? ಸೊ ಪಾಕಿಸ್ತಾನಿಗೆ ಚಾನ್ಸ್ ಇತ್ತು, ಏನಂದ್ರೆ ನೆನ್ನೆ ಹೊಡೆದಿದ್ದ ಸ್ಕೋರ್ ನ 146 ಒಳಗಡೆ ಆಲ್ ಔಟ್ ಮಾಡಿಸ್ಬೇಕಿತ್ತು ಶ್ರೀಲಂಕಾಗೆ. ಆಲ್ ಔಟ್ ಏನೋ ಮಾಡಿಸಿದ್ರೆ 146 ಒಳಗಡೆ ಅವ್ರು ಪಾಕಿಸ್ತಾನ ಥ್ರೂ ಆಗ್ತಿದ್ರು ಸೆಮೀಸ್ಗೆ, ಬಟ್ ಆಗಿಲ್ಲ. ಓಕೆ, ಟಾಸ್ ಇಂದ ಬರೋಣ. ಶ್ರೀಲಂಕಾ ಟಾಸ್ ಗೆದ್ಬಿಟ್ಟು ಫೀಲ್ಡಿಂಗ್ ಚೂಸ್ ಮಾಡಿದ್ರು ಆಕ್ಚುಲಿ. ಬಟ್ ಶ್ರೀಲಂಕಾದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು 200 ದಾಟಿರೋದ್ನ. ಅದು ಈ ವರ್ಲ್ಡ್ ಕಪ್ ಅಲ್ಲಿ ಎಲ್ಲ ಬೌಲಿಂಗ್ ಪಿಚ್ ಇದ್ದಿದ್ದು ಕೊಟ್ಟಿದ್ದೆಲ್ಲಾನು. ಬಟ್ ಈ ಸತಿ ಚೆನ್ನಾಗಿತ್ತು ಪಿಚ್ ಆಕ್ಚುಲಿ, ಒಳ್ಳೆ ಬ್ಯಾಟರ್ಸ್, ಒಳ್ಳೆ ಮಜಾ ಇತ್ತು. ಅಂಡ್ ಆಲ್ಸೋ ಟಾಕಿಂಗ್ ಅಬೌಟ್ ಫರಾನ್, ಒಂಥರ ಬ್ಯಾಕ್ ಬೋನ್. ನೆಕ್ಸ್ಟ್ ಪಾಕಿಸ್ತಾನ ಅವ್ರನ್ನ ಸುತ್ತಿನೇ ಇದ್ದಾಗಿರುತ್ತೆ, ಅವ್ರನ್ನ ಸುತ್ತಿನೇ ರೀಬಿಲ್ಡ್ ಮಾಡ್ತಾರೆ. ಮೇ ಬಿ ಕ್ಯಾಪ್ಟನ್ ಆದ್ರೂ ಹೇಳಕ್ ಆಗಲ್ಲ. ನೆನವೆ ಅವ್ರ ಕಡೆ ಆಡಿದ್ದೆ ಇಬ್ರು ಓಪನರ್ಸ್, ಇಬ್ರೇ ಆಡಿದ್ದು. ಫಕರ್ ಜಮಾನ್ ಮತ್ತೆ ಫರಾನ್ ಇಬ್ರು. ಅವ್ರಿಬ್ರೇ ಅವರಿಗೆ ಆಲ್ಮೋಸ್ಟ್ 184 ರನ್ಸ್ ಹೊಡ್ಕೊಟ್ರು. ಇನ್ ಮಿಕ್ಕಿದ್ದು ಒಂದು 20-30 ರನ್ ಮಾತ್ರ ಬೇರೆ ಹೊಡೆದಿದ್ದು. ಸೊ ಅವ್ರಿಬ್ರೇ ಹೊಡ್ಕೊಟ್ಟು ಚೆನ್ನಾಗಿ ಆಡಿದ್ದು. ಅವ್ರ ಕಡೆ ಬ್ಯಾಟಿಂಗ್ ಬೇರೆ ಯಾರು ಅಷ್ಟು ಇರ್ಲಿಲ್ಲ ಅವ್ರ ಕಡೆ ಬ್ಯಾಟಿಂಗ್ ಆಡಕ್ಕೆ. ಅವ್ರಿಬ್ರು ಬಗ್ಗೆ ಮಾತಾಡ್ಬೇಕು ನಾವು. ಫರಾನ್ ಅವರು ಒಳ್ಳೆ ಪವರ್ ಪ್ಲೇ ಚೆನ್ನಾಗಿ ಆಡ್ಕೊಟ್ರು. ಆಮೇಲೆ 60 ಬಾಲ್ 100 ಹೊಡೆದಿರ್ಬೋದು, ಬಟ್ ಆದ್ರೂ ಕ್ರೂಷಿಯಲ್ ಮೂಮೆಂಟ್ ಹೊಡೆದಿದ್ದಾರೆ. ಆಮೇಲೆ ಫಕರ್ ಜಮಾನ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ನಿನ್ನೆ ಚಾನ್ಸ್ ಸಿಕ್ತಾಗ ಯೂಸ್ ಮಾಡ್ಕೊಂಡಿರೋ ಚೆನ್ನಾಗಿ. ಹೌದು, ಚೆನ್ನಾಗಿ ಯೂಸ್ ಮಾಡ್ಕೊಂಡಿರೋದು ಅವರು. ಇನ್ನ ಯಾರು ಅಷ್ಟು ಬ್ಯಾಟಿಂಗ್ ಆಡಿಲ್ಲ. ಶಗಾಮ್ ಒಂದು 7 ರನ್ಸ್ ಆಡೋದ್ರು ಅಷ್ಟೇ. ಹೌದು. ಅಂಡ್ ಆಲ್ಸೋ ಫಕರ್ ಜಮಾನ್ ಅವರು ಒಂದೊಂದು ಬೌಂಡ್ರಿ ಹೊಡಿಬೇಕಾದ್ರು ಬಾಬರ್ ಅಜಮ್ ಮುಖ ತೋರಿಸಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಹೌದು. ಸೊ ಬಾಬರ್ ಅಜಮ್ ಡ್ರಾಪ್ ಮಾಡಿದ್ರು ಟೀಮ್ ಇಂದ. ಸೊ ಅದರಿಂದ ಗೆದ್ರು ಅನ್ಸುತ್ತೆ. ಹೌದು. ಅದಾದ್ಮೇಲೆ ಬೌಲಿಂಗ್ ಬಗ್ಗೆ ಶ್ರೀಲಂಕಾ ಬೌಲಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಧುಶಂಕ ಒಳ್ಳೆ ಬೌಲಿಂಗ್ ಮಾಡಿರೋದು, 3 ವಿಕೆಟ್ ತೆಗ್ದಿದ್ದಾರೆ. ಆಮೇಲೆ ಶನಕ 7 ವಿಕೆಟ್ ತೆಗ್ದಿರೋದು. ಆದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಎಲ್ರು. ಆಲ್ಸೋ ತೀಕ್ಷಣನು ಏನೋ ಸರಿಗ್ ಮಾಡಿಲ್ಲ ಅವರು, ಎಕ್ಸ್ಪೆನ್ಸಿವ್ ಆಗಿ. ಯಾರು ಚೆನ್ನಾಗಿ ಮಾಡಿಲ್ಲ, ಅವ್ರು ಇಬ್ರು ಬಿಟ್ರೆ ಇನ್ಯಾರು ಚೆನ್ನಾಗೂ ಮಾಡಿಲ್ಲ, ಎಕ್ಸ್ಪೆನ್ಸಿವ್ ಕೂಡ ಆಗಿದ್ದಾರೆ. ಇನ್ನ ನಮ್ಮ ಶ್ರೀಲಂಕಾ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಾಕೋ ನಿಶಾಂಕ್ ಅವರು ಫಾರ್ಮ್ ಕಳ್ಕೊಬಿಟ್ಟಿದ್ದಾರೆ. ಅವ್ರನ್ನ ಹೇಗ್ ಮಾಡಿದ್ದಾರೆ ಅಂದ್ರೆ ಕಂಡಿಡ್ಬಿಟ್ಟವ್ರೆ, ಯಾವ ತರ ಬಾಲ್ ಹಾಕಿದ್ರೆ ಹೆಂಗ್ ವಿಕೆಟ್ ಕೊಡ್ತಾರೆ ಅಂತ. ಏನು ಆಫ್ ಸೈಡ್ ದಿ ಆಫ್ ಸ್ಟಂಪ್ ಹಾಕ್ತಾನೆ ಇರ್ತಾರೆ, ಅಲ್ಲೇ ವೇರಿಯೇಷನ್ಸ್ ಇಡ್ತಾರೆ. ಆಫ್ ಸೈಡ್ ದಿ ಆಫ್ ಸ್ಟಂಪ್ ಹಾಕ್ಬಿಟ್ಟು ಸ್ಲೋರ್ ಬಾಲ್ ಹಾಕ್ತಾರೆ. ಎಷ್ಟೊಂದ್ ಸತಿ ಹಾಗೆ ಔಟ್ ಆಗಿದ್ದಾರೆ ಅಗೇನ್ಸ್ಟ್ ಯಾರು ಬೌಲರ್ ಜೊತೆ. ಓಕೆ, ನಂಗೆ ನೆನಪಿಲ್ಲ ಅವ್ರದ್ದು ಮ್ಯಾಚ್. ಹೋದ್ಸತಿ ನಂಗೆ ಔಟ್ ಆದ್ರು ಆಫ್ ಸೈಡ್ ದಿ. ಆಕ್ಚುಲಿ ಅವ್ರಿಗೆ ಏನಂದ್ರೆ ಅವ್ರದ್ದು ಈ ಟೆಕ್ನಾಲಜಿ ಚೆನ್ನಾಗಿರೋದ್ರಿಂದ ಅದು ಯೂಸ್ ಮಾಡ್ಕೊಂಡು ಅವ್ರನ್ನ ಔಟ್ ಮಾಡಕ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಕ್ಕಿಂತ ಇವಾಗ ನೆನ್ನೆ ಇವರು ಶನಕ ಬಗ್ಗೆ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಲೇಬೇಕು. ರತ್ನ ಯಾಕೆ ಚೆನ್ನಾಗಿ ಆಡಿದ್ದು, ಅವ್ರು 58 ರನ್ಸ್ ಹೊಡೆದಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಆಕ್ಚುಲಿ ಮೂವ್ಮೆಂಟ್ ಅನ್ನ ಕೊಟ್ಟಿದ್ದು ಅಂದ್ರೆ ಪವನ್ ರತ್ನ ಯಾಕೆ. ಹೌದು. ಅಲ್ಲಿಂದ ಯಾರೋ ಸ್ಪಿನ್ನರ್ ಬಂದ್ರು, ಸ್ಪಿನ್ನರ್ ನ ಟಾರ್ಗೆಟ್ ಮಾಡಿದ್ರು. ಆ ಓವರ್ ಇಂದ ಟೋಟಲ್ ಮ್ಯಾಚ್ ಕಂಪ್ಲೀಟ್ ಆಗ್ಬಿಡ್ತು. ಹೌದು ಗೈಸ್, ಹೇಳ್ತಿದೀನಿ 14 ಬಾಲ್ ಅಲ್ಲಿ 50 ರನ್ ಬೇಕಾಗಿತ್ತು. ಲಾಸ್ಟ್ 5 ರನ್ಸ್ ಇಂದ ಗೆದ್ದಿದ್ದಾರೆ. ಅದನ್ನು ವೈಡ್ ಇತ್ತು ಬಾಲ್. ಹೌದು, ಅದನ್ನು ಕರೆಕ್ಟ್ ಆಗಿ ಅಂಪೈರ್ಸ್ ಇಂದಾನೆ ಆಕ್ಚುಲಿ ಇದಾಗಿದ್ದು ಅನ್ಸುತ್ತೆ ನನಗೆ. ಅಂಪೈರ್ಸ್ ತಪ್ಪಿಂದ ನೋಡಿ ಒಂದ್ ಬಾಲ್ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ. ಮ್ಯಾಚ್ ಗೆದ್ದಿದ್ರೆ ಏನ್ ಕ್ವಾಲಿಫೈ ಆಗ್ತಿರ್ಲಿಲ್ಲ, ಬಟ್ ಏನೋ ಒಂದು ಪಾಸಿಟಿವ್ ಇಂದ ಆಚೆ ಹೋಗ್ತಿದ್ರು. ಸೊ ಅದು ವೈಡ್ ಇದ್ರೆ ವೈಡ್ ಕೊಟ್ಟಿಲ್ಲ ಅದೊಂದು. ಆಮೇಲೆ ಇವ್ರ ಕಡೆ ಬೌಲಿಂಗ್ ಬಗ್ಗೆ ಅಬ್ರಾರ್ ಅಹಮದ್ ಚೆನ್ನಾಗಿ ಹಾಕಿದ್ದು. ಬೌಲಿಂಗ್ 3 ವಿಕೆಟ್ ತೆಗ್ದಿ ಕಮ್ಮಿ ರನ್ 27 ರನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಸೊ ನೆನ್ನೆ ಶನಕ ಅವ್ರದ್ದೇ ಒಂಥರ ಏನನ್ಬೋದು, ಏನಂತಾರೆ ಅದಕ್ಕೆ, ಹೀರೋಯಿಸಮ್ ತರ ಬ್ಯಾಟಿಂಗ್ ಆಡಿದ್ದು. ಅಂದ್ರೆ ಈಗ ಸ್ಟೇಟ್ಮೆಂಟ್ ಮಾಡೋ ತರ ಇತ್ತು, ನಾನು ವಿಕೆಟ್ ಬಿದ್ರು ಬಿಟ್ಕೊಡಲ್ಲ, ಮ್ಯಾಚ್ ನ ಕ್ಯಾಪ್ಟನ್ ಆಗಿ ನಿಂತ್ಕೊಂಡು ಲೀಡ್ ಮಾಡ್ತೀನಿ, ಗೆಲ್ಲಿಸ್ತೀನಿ ಅನ್ನೋತಾನೆ. ಬೌಲಿಂಗು ಚೆನ್ನಾಗಿ, ಹೌದು, ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗ್ ಚೆನ್ನಾಗಿತ್ತು ಅವ್ರದ್ದು. ಸೊ ಇನ್ನೇನು ಅಷ್ಟೊಂದು ಹೇಳೋದಿಲ್ಲ, ಯಾಕಂದ್ರೆ 2 ಟೀಮು ಆಚೆ ಹೋಗ್ತಿದೆ ಟೂರ್ನಮೆಂಟ್ ಇಂದ. ಅಂಡ್ ಆಲ್ಸೋ ಗೈಸ್, ಸನತ್ ಜಯಸೂರ್ಯ ಬಂದು ಸ್ಟೆಪ್ ಡೌನ್ ಆಗ್ತಿದ್ದಾರೆ ಕೋಚ್. ಸೊ ಮೇ ಬಿ ಸೆಮೀಸ್ ಹೋಗಿದ್ರೆ ಆ ಸಿಚುವೇಶನ್ ಬರ್ತಿರ್ಲಿಲ್ಲ ಏನೋ ಸನತ್ ಜಯಸೂರ್ಯಗೆ. ಏನೋ ಕೋಚ್ ಮೇಲೆ ಕೋಚ್ ಚೇಂಜ್ ಮಾಡ್ತಾನೆ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ. ಶ್ರೀಲಂಕಾ ಟೀಮ್ ಆಕ್ಚುಲಿ ಇವಾಗ ರೀಬಿಲ್ಡಿಂಗ್ ಫೇಸ್ ಅಲ್ಲಿ ಇದೆ. ನೆಕ್ಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಅವ್ರು ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಾರೆ ಅಂತ ಹೋಪ್ ಮಾಡೋಣ. ಸೊ ಗೈಸ್, ಪಾಕಿಸ್ತಾನ ಕೂಡ ಆಚೆ ಹೋಗಿದ್ದಾರೆ, ಇವಾಗ ಅವರು ರೀಬಿಲ್ಡಿಂಗ್ ಫೇಸ್ ಅಲ್ಲಿ ಇದಾರೆ ಹೇಳ್ಬೇಕಂದ್ರೆ. ಸೊ ಅವ್ರ ಕಡೆನೂ ಒಳ್ಳೆ ಟೀಮ್ ಆಗ್ಲಿ, ಎಲ್ಲಾ ಟೀಮ್ ಚೆನ್ನಾಗಿರ್ಬೇಕು, ಸ್ಟ್ರಾಂಗ್ ಆಗಿದ್ರೆ ನಮಗೆ ಖುಷಿ ಅವಾಗ ನೋಡಕ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮ್ಯಾಚ್ ಗಳು. ಸೊ ಗೈಸ್, ಇದೇ ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ ಆಗಿತ್ತು ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ್. ನೆಕ್ಸ್ಟ್ ವಿಡಿಯೋ, ಬೈ ಬೈ.